ವೀಕ್ಷಕರೇ, ಹಾಗಿದ್ರೆ ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಯಾವುದು ಮೊದಲ ಸುದ್ದಿ ಇದೆ ಅಂತ ನೋಡೋದಾದ್ರೆ ಎಲ್ರಿಗೂ ಹೆಮ್ಮೆ ಆಗುವಂತ ವಿಚಾರ, ಅಂತರಿಕ್ಷ ನಿಲ್ದಾಣಕ್ಕೆ ಮೊದಲ ಭಾರತೀಯ ಹೋಗಿರೋದು. ಬಾಹ್ಯಾಕಾಶದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಬೆಂಗಳೂರು ವಿದ್ಯಾರ್ಥಿ ಶುಭಾಂಶು ಶುಕ್ಲಾ ಅನ್ನೋದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಖುಷಿ. ಸಾಧನೆಯ ಮೆಟ್ಟಿಲುಗಳನ್ನ ನಾವು ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಭಾರತೀಯರು ಮೈಲಿಗಲ್ಲನ್ನು ಸೃಷ್ಟಿಸ್ತಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಹೆಮ್ಮೆ ಆಗಲ್ಲ ಹೇಳಿ. ಭಾರತದ ಮಾನವ ಸಹಿತ ಗಗನಯಾನ ದೇಶೀಯ ಅಂತರಿಕ್ಷ ನಿಲ್ದಾಣ ನಿರ್ಮಾಣದ ಕನಸಿಗೆ ಇದರಿಂದ ಭಾರಿ ಬಲ ಅನ್ನೋದು ಈ ಮುಖಾಂತರವಾಗಿ ಸಿಗ್ತಾ ಇದೆ. ಹಲವು ದಿನಗಳ ಕಾಯುವಿಕೆಗೆ ತೆರೆ ಬಿದ್ದಿದ್ದು ಬಾಹ್ಯಾಕಾಶದಲ್ಲಿ ಭಾರತ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸ್ತಾ ಇದ್ದು ಮೊದಲ ಬಾರಿಗೆ ಬಾಹ್ಯಾಕಾಶ ನಿಲ್ದಾಣವನ್ನ ಪ್ರವೇಶಿಸಿದೆ. ಬೆಂಗಳೂರಿನ IIScಯಲ್ಲಿ ವ್ಯಾಸಂಗ ಮಾಡಿರುವಂತಹ ಶುಭಾಂಶು ಶುಕ್ಲಾ ಅಮೆರಿಕದ ಆಕ್ಸಿಯೋಮ್ ನೌಕೆ ಮುಖಾಂತರವಾಗಿ ಗುರುವಾರ ಸಂಜೆ ಅಂತರಿಕ್ಷ ನಿಲ್ದಾಣಕ್ಕೆ ಯಶಸ್ವಿಯಾಗಿ ತಲುಪಿದ್ದಾರೆ. ತನ್ಮೂಲಕ ಈ ಸಾಧನೆಯನ್ನ ಮಾಡಿದ ಮೊದಲ ಹಾಗೂ ಬಾಹ್ಯಾಕಾಶ ಯಾತ್ರೆ ಕೈಗೊಂಡಂತ ಎರಡನೇ ಭಾರತೀಯ ಎಂಬ ಹಿರಿಮೆಗೆ ಭಾಜನರಾಗಿದ್ದಾರೆ. 14 ದಿನಗಳ ಕಾಲ ಅಲ್ಲಿ ಸಂಶೋಧನೆಯನ್ನು ಮುಗಿಸಿ ಶುಭಾಂಶು ಭೂಮಿಗೆ ಮರಳಲಿದ್ದಾರೆ. ಅವರ ಈ ಯಾತ್ರೆಯಿಂದ ಭಾರತದ ಮಾನವ ಸಹಿತ ಗಗನಯಾನ ಹಾಗೂ ದೇಶಿ ಅಂತರಿಕ್ಷ ನಿಲ್ದಾಣ ಕನಸಿಗೆ ಭಾರಿ ಬಲ ಸಿಗ್ತಾ ಆಗಿದೆ. ಹೇಗಿರುತ್ತೆ ಈ ಡಾಕಿಂಗ್ ಅನ್ನೋದನ್ನ ನಾವು ನೋಡೋದಾದ್ರೆ, ಭೂಮಿಯಿಂದ ಉಡಾವಣೆ ಆಗುವಂತ ನೌಕೆ ಅಂತರಿಕ್ಷ ನಿಲ್ದಾಣದ ಜೊತೆ ಕೂಡಿಕೊಳ್ಳುತ್ತೆ. ಈ ಪ್ರಕ್ರಿಯೆಯನ್ನ ಡಾಕಿಂಗ್ ಅಂತ ಕೂಡ ಕರೆಯಲಾಗುತ್ತೆ. ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುವಂತ ಅಂತರಿಕ್ಷ ನಿಲ್ದಾಣಕ್ಕೆ ಅಷ್ಟೇ ವೇಗದಲ್ಲಿ ಸುತ್ತುತ್ತಾ ಆಕ್ಸಿಯೋ ನೌಕೆ ಸಮೀಪಿಸಲಿದೆ. ನಿಧಾನವಾಗಿ ನಿಲ್ದಾಣದ ಜೊತೆ ಸಂಪರ್ಕ ಸಾಧಿಸಿ ಸಂಜೆ 4:01ಕ್ಕೆ ಕೂಡಿಕೊಂಡಿದೆ. ಬಳಿಕ ಸಂವಹನ ವಿದ್ಯುತ್ ಸಂಪರ್ಕವನ್ನು ಕೂಡ ಇದು ಸಾಧಿಸಿದೆ. ಸಂಜೆ 6ರ ವೇಳೆಗೆ ಶುಕ್ಲಾ ಸೇರಿ ಅವರ ಜೊತೆಗಿದ್ದ ಇನ್ನೂ 3 ಗಗನಯಾತ್ರಿಗಳು ಅಂತರಿಕ್ಷ ನಿಲ್ದಾಣಕ್ಕೆ ಅಡಿ ಇಟ್ಟಿದ್ದಾರೆ ಎನ್ನುವಂಥದ್ದು ಹೆಮ್ಮೆಯ ವಿಚಾರ. 400 ಕಿಲೋಮೀಟರ್ ಭೂಮಿಯಿಂದ ಅಂತರಿಕ್ಷ ನಿಲ್ದಾಣಕ್ಕೆ ಇರುವಂತ ಅಂತರ ಆಗಿದೆ. 28 ತಾಸು ಅಲ್ಲಿಗೆ ಹೋಗೋದಕ್ಕೆ ಆಕ್ಸಿಯೋಮ್ ನೌಕೆ ತೆಗೆದುಕೊಂಡಂತ ಟೈಮು. 14 ದಿನ ಅಂತರಿಕ್ಷ ನಿಲ್ದಾಣದಲ್ಲಿ 2 ವಾರ ಇರಲಿದ್ದಾರೆ ಶುಭಾಂಶು. ಇದೊಂದು ಹೆಮ್ಮೆಯ ವಿಚಾರ ಮತ್ತು ಖುಷಿಯ ವಿಚಾರವೂ ಕೂಡ ಹೌದು.